ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಫಲ ಏಕಾದಶಿ 2025 ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವೃತವನ್ನು ಸಫಲ ಏಕಾದಶಿ ವೃತವೆಂದು ಕರೆಯಲಾಗುತ್ತದೆ. ಈ ಏಕಾದಶಿ ವೃತವನ್ನು ಯಾವುದೇ ಇಷ್ಟಾರ್ಥಗಳನ್ನಿಟ್ಟುಕೊಂಡು ಶ್ರದ್ಧಾಭಕ್ತಿಯಿಂದ ಮಾಡುವುದರಿಂದ ಅದರಲ್ಲಿ ಸಫಲತೆಯನ್ನು, ಯಶಸ್ಸನ್ನು ಸಾಧಿಸಲಾಗುತ್ತದೆ. 2025 ಸಫಲ ಏಕಾದಶಿ ವೃತದ ಶುಭ ಮುಹೂರ್ತ ಯಾವುದು? ಸಫಲ ಏಕಾದಶಿ ಪೂಜೆಯನ್ನು ಮಾಡುವುದು ಹೇಗೆ? ಸಫಲ ಏಕಾದಶಿ ಮಹತ್ವ ಮತ್ತು ಮಂತ್ರಗಳು ಯಾವುವು? ಪುರುಷೋತ್ತಮ ಮಾಸದ ಏಕಾದಶಿ ಸೇರಿದಂತೆ ಒಟ್ಟು 26 ಏಕಾದಶಿಗಳನ್ನು ಮಾನವ ಕುಲದ ಕಲ್ಯಾಣಕ್ಕಾಗಿ ಭಗವಾನ್ ವಿಷ್ಣು ತನ್ನ ದೇಹದಿಂದ ಸೃಷ್ಟಿಸಿದನು ಎಂದು ನಂಬಲಾಗಿದೆ. ಈ ಎಲ್ಲ ಏಕಾದಶಿಗಳು ವಿಶೇಷ ಪುಣ್ಯ ಫಲಿತಾಂಶಗಳನ್ನು ನೀಡುತ್ತವೆ ಮತ್ತು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತವೆ. ಅದರಂತೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೆಯಲಾಗುತ್ತದೆ. ಸಫಲ ಏಕಾದಶಿ ಈ ವೃತದ ಹೆಸರೇ ಸೂಚಿಸುವಂತೆ ಸಫಲ ಏಕಾದಶಿ ವೃತವನ್ನು ಆಚರಿಸುವುದರಿಂದ ವ್ಯಕ್ತಿಯು ತನ್ನೆಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಮತ್ತು ಪ್ರಗತಿಯನ್ನು ಪಡೆದುಕೊಳ್ಳುತ್ತಾನೆ. ಪುರಾಣಗಳಲ್ಲಿ ಸಾವಿರಾರು ವರ್ಷಗಳ ತಪಸ್ಸಿನ ಮೂಲಕ ಪಡೆದ ಪುಣ್ಯವನ್ನು ಸಫಲ ಏಕಾದಶಿ ವೃತವನ್ನು ಆಚರಿಸುವುದರ ಮೂಲಕ ಹೊಂದಬಹುದು. ಸಫಲ ಏಕಾದಶಿಯ ಮಹತ್ವವನ್ನು ನೋಡೋದಾದರೆ, ಏಕಾದಶಿ ವೃತವು ವಿಷ್ಣು ದೇವನಿಗೆ ಅತ್ಯಂತ ಪ್ರಿಯವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಭಕ್ತರು ಪೂರ್ಣ ವಿಧಿವಿಧಾನಗಳೊಂದಿಗೆ ಉಪವಾಸವನ್ನು ಆಚರಿಸುತ್ತಾರೆ, ಪೂಜೆಯನ್ನು ಸಲ್ಲಿಸುತ್ತಾರೆ ಮತ್ತು ಮರುದಿನ ಉಪವಾಸವನ್ನು ಮುರಿಯುತ್ತಾರೆ. ಏಕಾದಶಿ ವೃತ ಉಪವಾಸವನ್ನು ನಿಜವಾದ ಭಕ್ತಿಯಿಂದ ಆಚರಿಸುವುದರಿಂದ ಮತ್ತು ನಿಗದಿತ ಆಚರಣೆಗಳನ್ನು ಅನುಸರಿಸುವುದರಿಂದ ಒಬ್ಬರ ಜೀವನದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ಉಪವಾಸವನ್ನು ಇಂದ್ರಿಯಗಳ ಮೇಲಿನ ನಿಯಂತ್ರಣ, ಮನಸ್ಸಿನ ಶುದ್ಧೀಕರಣ ಮತ್ತು ಭಾವನಾತ್ಮಕ ಸಮತೋಲನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಏಕಾದಶಿ ವೃತವು ಭಕ್ತರು ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳಿಗೆ ವಿಷ್ಣುವಿನಿಂದ ಕ್ಷಮೆಯನ್ನು ಕೇಳುವ ವೃತವಾಗಿದೆ. ಸಫಲ ಏಕಾದಶಿ 2025 ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ, ಸಫಲ ಏಕಾದಶಿ ದಿನಾಂಕ 2025 ಡಿಸೆಂಬರ್ 15 ಸೋಮವಾರ. ಏಕಾದಶಿ ಸಮಯ 2025 ಡಿಸೆಂಬರ್ 15 ಸೋಮವಾರ ಬೆಳಿಗ್ಗೆ 7:07 9:11 ಇರುತ್ತದೆ, ಪ್ರಾರಂಭವಾಗುತ್ತದೆ. ತಿಥಿ ಮುಕ್ತಾಯ ಆಗುವುದು 2025 ಡಿಸೆಂಬರ್ 15 ಸೋಮವಾರ ರಾತ್ರಿ 11:57. ಏಕಾದಶಿ ಪ್ರಾರಂಭವಾಗುವುದು 14 ಭಾನುವಾರ ಸಂಜೆ 6:49. ಏಕಾದಶಿ ತಿಥಿ ಮುಕ್ತಾಯ ಆಗುವುದು 2025 ಡಿಸೆಂಬರ್ 15 ಸೋಮವಾರ ರಾತ್ರಿ 9:19. ಸಫಲ ಏಕಾದಶಿಯ ಪೂಜೆ ವಿಧಾನವನ್ನು ನೋಡೋದಾದರೆ, ಸಫಲ ಏಕಾದಶಿಯ ದಿವಸ ನಾವು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು. ಸ್ನಾನ ಇತ್ಯಾದಿಗಳನ್ನು ಶುದ್ಧರಾಗಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ವಿಷ್ಣು ದೇವನನ್ನು ಧ್ಯಾನಿಸಬೇಕು. ಉಪವಾಸ ಆಚರಿಸಲು ವಿಷ್ಣು ದೇವನ ಮುಂದೆ ಪ್ರತಿಜ್ಞೆ ಮಾಡಿ ಪೂಜೆಯನ್ನು ಪ್ರಾರಂಭಿಸಬೇಕು. ಸಂಕಲ್ಪ ಮಾಡಿಕೊಳ್ಳಬೇಕು. ಮೊದಲು ವಿಷ್ಣುವಿಗೆ ನೀರು ಮತ್ತು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು. ನಂತರ ಹೂವುಗಳು, ಹೂಮಾಲೆಗಳು, ಸುಗಂಧ ದ್ರವ್ಯ, ಹಳದಿ, ಶ್ರೀಗಂಧದ ಪೇಸ್ಟ್ ಮತ್ತು ಅಕ್ಷತೆಯನ್ನು ಅರ್ಪಿಸಿ, ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸಿದ ನಂತರ ಮತ್ತೆ ನೀರನ್ನು ಅರ್ಪಿಸಬೇಕು. ಈಗ ತುಪ್ಪದ ದೀಪ ಮತ್ತು ಧೂಪವನ್ನು ಬೆಳಗಿಸಬೇಕು. ಶ್ರೀ ವಿಷ್ಣು ಮಂತ್ರ, ಚಾಲಿಸ ಮತ್ತು ಸಫಲ ಏಕಾದಶಿ ವೃತ ಕಥೆಯನ್ನು ಪಠಿಸಬೇಕು. ಪೂಜೆ ಪೂರ್ಣಗೊಂಡ ನಂತರ ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಬೇಕು. ನಾವು ಸಫಲ ಏಕಾದಶಿಯ ಮಂತ್ರಗಳನ್ನು ನೋಡೋದಾದರೆ, ಓಂ ಶ್ರೀ ವಿಷ್ಣುವೇ ಚ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಎರಡನೇದ್ದು, ಓಂ ಭೂರಿ ದೇಹಿನೋ ಮಾ ದಬ್ರಂ ಭೂರ್ಯಾಬರ್ ಭೂರಿಗೇಂದ್ರ ದಿತ್ಸಸಿ. ಓಂ ಭೂರಿದತ್ಯಸಿ ಶ್ರುತ ಪುರಾತ್ರಾಕ್ಷೂರ ರುತ್ರಹನ್ ಆನೋ ಭಜಸ್ವದಾದಸಿ. ಮೂರನೇದು, ಓಂ ಅಂ ವಾಸುದೇವಾಯ ನಮಃ. ನಾಲ್ಕನೇದು, ಓಂ ಆಂ ಸಂಕರ್ಷಣಾಯ ನಮಃ. ಐದನೇದು, ಓಂ ಪ್ರದ್ಯುಮ್ನಾಯ ನಮಃ. ಆರನೇದು, ಓಂ ಆ ಅನಿರುದ್ಧಾಯ ನಮಃ. ಓಂ ನಾರಾಯಣಾಯ ನಮಃ. ಆರನೇದು, ಓಂ ರೀಂ ಕಾರ್ತವೀರ್ಯಾರ್ಜುನ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರೇನ್ ಮಾತ್ರೇಣ ಋತಂ ನಷ್ಟಂ ಚ ಲಭ್ಯತೆ.
ಏಳನೇದ್ದು ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಅಂತ. ಸಫಲ ಏಕಾದಶಿಯ ದಿನ ಈ ವಸ್ತುವಿನ ವಿಷ್ಣುವಿಗೆ ಅರ್ಪಿಸಬೇಕು. ವಿಷ್ಣುವನ್ನು ಪೂಜಿಸುವ ಸಮಯದಲ್ಲಿ ಭಕ್ತರು ತಮ್ಮ ಇಚ್ಛೆಗಳನ್ನು ಭಗವಂತನ ಪಾದಗಳಲ್ಲಿ ಸ್ಪಷ್ಟವಾಗಿ ಇಡುತ್ತಾರೆ. ಅದು ಅಧ್ಯಯನದಲ್ಲಿ ಯಶಸ್ಸು, ಉದ್ಯೋಗದಲ್ಲಿ ಪ್ರಗತಿ ಅಥವಾ ವ್ಯವಹಾರದಲ್ಲಿ ಪ್ರಗತಿಯಾಗಬೇಕೆನ್ನುವ ಇಷ್ಟಾರ್ಥಗಳು ಆಗಿರಬಹುದು. ಇದರ ನಂತರ ಬಾಳೆಹಣ್ಣು ಮತ್ತು ಕಿತ್ತಳೆ ಮುಂತಾದ ಹಳದಿ ಹಣ್ಣುಗಳೊಂದಿಗೆ ಮನೆಯಲ್ಲಿ ತಯಾರಿಸಿದ ಕಡಲೆ ಹಿಟ್ಟಿನ ಲಡ್ಡು ಅಥವಾ ಬರ್ಫಿಯನ್ನು ಭೋಗವಾಗಿ ವಿಷ್ಣುವಿಗೆ ಅರ್ಪಿಸಬೇಕು. ತುಳಸಿಯನ್ನು ವಿಷ್ಣುವಿಗೆ ಪ್ರಿಯವೆಂದು ಪರಿಗಣಿಸಲಾಗುವುದರಿಂದ ಪ್ರತಿ ನೈವೇದ್ಯದಲ್ಲಿ ತುಳಸಿ ಎಲೆಗಳನ್ನು ಕಡ್ಡಾಯವಾಗಿ ಇಡಬೇಕು. ಈ ದಿನ ನಾವು ಮರೆಯದೆ ವಿಷ್ಣು ದೇವನಿಗೆ ಹಳದಿ ಬಣ್ಣದ ಹೂಗಳು, ಹಣ್ಣುಗಳನ್ನು ಮತ್ತು ತುಳಸಿ ದಳವನ್ನು ಅರ್ಪಿಸಬೇಕು. ಇಷ್ಟು ನಾವು ನಾಳೆ ಅಂದರೆ ಸಫಲ ಏಕಾದಶಿಯ ದಿವಸ ಮಾಡಿದರೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತೇವೆ. ನಾನು ಇವತ್ತು ನಿಮಗೆ ಸಫಲ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.